ಅಂಬರೀಷ್ ಅವ್ರ ಕುಟುಂಬ ಕಾಂಗ್ರೆಸ್ನಲ್ಲಿದ್ದಾರಲ್ವ, ನಮ್ಮ ಪಕ್ಷದಲ್ಲಿದ್ದಾರೆ. ಅಂಬರೀಷ್ ಕಾಂಗ್ರೆಸ್ನಲ್ಲಿ ಇದ್ರಲ್ವ, ಅವ್ರ ಯಾವುದೇ ಪಕ್ಷದ ಜೊತೆ ಯಾವುದೇ ನೋಡಿ, ಅಂಬರೀಷ್ ಅವರು ಬದುಕಿದ್ದಾಗ ಅವರು JDS ಪಕ್ಷಕ್ಕೆ ಪುನಃ ಅವರು ಏನು ವಾಪಸ್ ಬಂದಿಲ್ಲ. ಇಂಥ ಚುನಾವಣೆ ಅಭ್ಯರ್ಥಿ ಮಾಡ್ತಕ್ಕಂಥದ್ದು ಮಗದೊಂದು ಪಕ್ಷದ ಕಾರ್ಯಕರ್ತರು ಮುಂದಿನ ದಿನಗಳಲ್ಲಿ ಮಾಡ್ತಾರೆ. ಅಂಬರೀಷ್ ಅವ್ರ ಕುಟುಂಬ ಕಾಂಗ್ರೆಸ್ನಲ್ಲಿದ್ದಾರಲ್ವ, ನಮ್ಮ ಪಕ್ಷದಲ್ಲಿದ್ದಾರೆ. ಅಂಬರೀಷ್ ಕಾಂಗ್ರೆಸ್ನಲ್ಲಿ ಇದ್ರಲ್ವ, ಅವ್ರ ಯಾವುದೇ ಪಕ್ಷದ ಜೊತೆ ಯಾವುದೇ ನೋಡಿ, ಅಂಬರೀಷ್ ಅವರು ಬದುಕಿದ್ದಾಗ ಅವರು JDS ಪಕ್ಷಕ್ಕೆ ಪುನಃ ಅವರು ಏನು ವಾಪಸ್ ಬಂದಿಲ್ಲ. ಇಂಥ ಚುನಾವಣೆ ಅಭ್ಯರ್ಥಿ ಮಾಡ್ತಕ್ಕಂಥದ್ದು ಮಗದೊಂದು ಪಕ್ಷದ ಕಾರ್ಯಕರ್ತರು ಮುಂದಿನ ದಿನಗಳಲ್ಲಿ ಮಾಡ್ತಾರೆ. ಅಂಬರೀಷ್ ಅವ್ರ ಕುಟುಂಬ ಕಾಂಗ್ರೆಸ್ನಲ್ಲಿದ್ದಾರಲ್ವ, ನಮ್ಮ ಪಕ್ಷದಲ್ಲಿದ್ದಾರೆ. ಅಂಬರೀಷ್ ಕಾಂಗ್ರೆಸ್ನಲ್ಲಿ ಇದ್ರಲ್ವ, ಅವ್ರ ಯಾವುದೇ ಪಕ್ಷದ ಜೊತೆ ಯಾವುದೇ ನೋಡಿ, ಅಂಬರೀಷ್ ಅವರು ಬದುಕಿದ್ದಾಗ ಅವರು JDS ಪಕ್ಷಕ್ಕೆ ಪುನಃ ಅವರು ಏನು ವಾಪಸ್ ಬಂದಿಲ್ಲ. ಇಂಥ ಚುನಾವಣೆ ಅಭ್ಯರ್ಥಿ ಮಾಡ್ತಕ್ಕಂಥದ್ದು ಮಗದೊಂದು ಪಕ್ಷದ ಕಾರ್ಯಕರ್ತರು ಮುಂದಿನ ದಿನಗಳಲ್ಲಿ ಮಾಡ್ತಾರೆ. ಅಂಬರೀಷ್ ಅವ್ರ ಕುಟುಂಬ ಕಾಂಗ್ರೆಸ್ನಲ್ಲಿದ್ದಾರಲ್ವ, ನಮ್ಮ ಪಕ್ಷದಲ್ಲಿದ್ದಾರೆ. ಅಂಬರೀಷ್ ಕಾಂಗ್ರೆಸ್ನಲ್ಲಿ ಇದ್ರಲ್ವ, ಅವ್ರ ಯಾವುದೇ ಪಕ್ಷದ ಜೊತೆ ಯಾವುದೇ ನೋಡಿ, ಅಂಬರೀಷ್ ಅವರು ಬದುಕಿದ್ದಾಗ ಅವರು JDS ಪಕ್ಷಕ್ಕೆ ಪುನಃ ಅವರು ಏನು ವಾಪಸ್ ಬಂದಿಲ್ಲ. ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಇದರಲ್ಲಿ ರಾಜಕಾರಣ ಬೆರೆಸ್ಲಿಕ್ಕೆ ಹೋಗೋದಿಲ್ಲ. ನಾನು ಅವತ್ತು ಅಂಬರೀಷ್ ಅವರ ನಿಧನ ಏನಾಯಿತು, ಒಂದು ಸರ್ಕಾರದ ಮುಖ್ಯಮಂತ್ರಿಯಾಗಿ ನನ್ನ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಾನು ನಿರ್ವಹಿಸಬೇಕಾಗಿತ್ತು. ಅವ್ರಿಗೇನು ಗೌರವ ಸಲ್ಲಿಸಬೇಕಾಗಿತ್ತು. ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಸಚಿವರಾಗಿದ್ದವರು, ಕಾಂಗ್ರೆಸ್ ಶಾಸಕರು ಅಂತ ಹೇಳಿ ನಾನು ಸಣ್ಣತನ ತೋರಿಸ್ಲಿಕ್ಕೆ ಹೋಗಲಿಲ್ಲ. ಅವ್ರಿಗೆ ಗೌರವ ಸಲ್ಲಿಸಬೇಕಾಗಿತ್ತು. ಕೆಲವರು ಅಭಿಮಾನಿಗಳು ಮಂಡ್ಯಗೆ ಅವರ ಒಂದು ಪಾರ್ಥಿವ ಶರೀರ ಬರಬೇಕು ಅಂತಕ್ಕಂಥ ಒಂದು ಭಾವನೆ ವ್ಯಕ್ತಪಡಿಸೋರು. ಬಹುಶಃ ನನ್ನ ಜಾಗದಲ್ಲಿ ಇನ್ನು ಯಾರೇ ಮುಖ್ಯಮಂತ್ರಿ ಆಗಿದ್ದರು ಅವತ್ತು ನಾನು ತೆಗೆದುಕೊಂಡಂಥ ಕೆಲವು ನಿರ್ಧಾರಗಳೇನಿದೆ ಮಾಡ್ತಿದ್ರು ಅಂತಕ್ಕಂಥದ್ದು ನಾನೇನು ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಅವತ್ತು ಎಲ್ಲ ರೀತಿಯ ಗೌರವ ಸಲ್ಲಿಸ್ತಕ್ಕಂಥದ್ದು, ಜನರ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥದ್ದಲ್ಲಿ ನಾನು ಗೌರವಯುತವಾಗಿ ನಡ್ಕೊಂಡಿದ್ದೇನೆ. ಇಂಥ ಚುನಾವಣೆ ಅಭ್ಯರ್ಥಿ ಮಾಡ್ತಕ್ಕಂಥದ್ದು ಮಗದೊಂದು ಪಕ್ಷದ ಕಾರ್ಯಕರ್ತರು ಮುಂದಿನ ದಿನಗಳಲ್ಲಿ ಮಾಡ್ತಾರೆ. ಯಾವುದಕ್ಕೆ ಹೇಳಿ ನೋಡಿ, ನಾನು ಉದ್ದೇಶಪೂರ್ವಕವಾಗಿತ್ತು ಯಾರು ಹೇಳಿದ್ರು? ಈಗ ಒಂದು ನಿಮಿಷ ಯಾರನ್ನು ಕೇಳಿ ಸಮಯ ನಿಗದಿ ಮಾಡಿದರು? ನನಗೆ ನೋಡಿ, ನನ್ನ ಗಮನಕ್ಕೆ ಬರದೆ ಅವರು ದಿನಾಂಕ ನಿಗದಿ ಮಾಡ್ಕೊಂಡು ಅನೌನ್ಸ್ಮೆಂಟ್ ಕೊಟ್ಕೊಂಡು ಅವರು ನೀವು ಕಾರ್ಯಕ್ರಮಕ್ಕೆ ಬನ್ನಿ ಅಂದರೆ ನನಗೆ ಬೇರೆ ಬೇರೆ ಇವಾಗ ಮುಖ್ಯಮಂತ್ರಿಗೆ ಮೊದಲೇ ಬಂದು ಚರ್ಚೆ ಮಾಡಿ ಒಂದು ಸಮಯ ತಗೊಳ್ಳದೆ ಅವ್ರ ಕಾರ್ಯಕ್ರಮ ನಿಗದಿ ಮಾಡ್ಕೊಂಬಿಟ್ಟು ನಾನು ಬನ್ನಿ ಅಂದರೆ ಒಬ್ಬ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಗೌರವ ಅನ್ನೋದು ಬೇಡವಾ? ಮುಖ್ಯಮಂತ್ರಿ ಅಂದರೆ ಅಷ್ಟು ಸಲೀಸಾಗಿ ಯಾರೋ ಬಂದು ಕರೆದ ತಕ್ಷಣ ಬರಲಿಕ್ಕಾಗತ್ತ? ನಾನು ಅವ್ರು ಯಾರೋ ಕೆಲವ್ರು ಮಾಡ್ಕೊಂಡ್ರೆ ಅವರವರ ಇದಕ್ಕೋಸ್ಕರವಾಗಿ ಅದಕ್ಕೆ ನನ್ನ ಮೇಲೆ ಯಾಕೆ ದೂರ ಹೊರಿಸ್ಬೇಕು? ಅವರು ಸಮಯ ನಿಗದಿ ಮಾಡೋದಕ್ಕೆ ನಾನು ಬಂದು ಕೇಳಬೇಕಾಗಿತ್ತಾನೆ, ಸಮಯ ನನ್ನ ಹತ್ರ ತಗೋಬೇಕಾಗಿತ್ತಲ್ವೇ? ಗೊತ್ತಿಲ್ಲ ನನಗೆ, ಅದು ಯಾರು ಮಾಡಿದ್ರೆ ಗೊತ್ತಿಲ್ಲ, ನನಗೇನು ಗೊತ್ತು? ಅದು ಬೇಡ, ಅದ್ರ ಬಗ್ಗೆ ಚರ್ಚೆ